ಎಂಎಲ್ಸಿ ಬಿಕೆ ಹರಿಪ್ರಸಾದ್ ವಿರುದ್ಧವೇ ಸರ್ಕಾರದ ಅಸ್ತ್ರ. ಸಿಸಿಬಿ ಪೊಲೀಸರಿಂದ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ವಿಚಾರಣೆ. ಬೆಂಗಳೂರಿನ ಕೆಕೆ ಗೆಸ್ಟ್ ಹೌಸ್ನಲ್ಲಿ ಸಿಸಿಬಿ ವಿಚಾರಣೆ ನಡೆಸ್ತಾ ಇದೆ. ಬಿಕೆ ಹರಿಪ್ರಸಾದ್ ಕಾಂಗ್ರೆಸ್ನವರೇ. ಗೋಧ್ರಾ ರೀತಿಯ ಘಟನೆ ನಡೆಯುತ್ತೆ ಅಂತೇನು ಬಿಕೆ ಹರಿಪ್ರಸಾದ್ ಹೇಳಿಕೆಯನ್ನು ಕೊಟ್ಟಿದ್ರು. ಆ ಹೇಳಿಕೆ ಸಾಕಷ್ಟು ಸಂಚಲನ ಸೃಷ್ಟಿ ಮಾಡಿತ್ತು. ಹೇಳಿಕೆಯನ್ನು ಆಧರಿಸಿ ಸಿಸಿಬಿ ಪೊಲೀಸರು ಈಗ ವಿಚಾರಣೆ ನಡೆಸ್ತಾ ಇದ್ದಾರೆ. ನನ್ನನ್ನು ಅರೆಸ್ಟ್ ಮಾಡಿ ವಿವಿಐಪಿ ಟ್ರೀಟ್ಮೆಂಟ್ ಬೇಡ, ಇದು ಕಾಂಗ್ರೆಸ್ ಸರ್ಕಾರನ ಆರ್ಎಸ್ಎಸ್ ಸರ್ಕಾರನ ಅಂತ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪೊಲೀಸರಿಗೆ ಕಾಂಗ್ರೆಸ್ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಈ ರೀತಿಯ ಪ್ರಶ್ನೆ ಕೇಳಿದ್ದಾರೆ. ಈ ಹಿಂದೆ ಅಯೋಧ್ಯೆಗೆ ತೆರಳುವವರಿಗೆ ರಕ್ಷಣೆಯನ್ನು ನೀಡಬೇಕು, ಇಲ್ಲಾಂತಂದ್ರೆ ಗೋಧ್ರಾ ರೀತಿಯ ದುರಂತ ನಡೆದು ಹೋಗುತ್ತೆ ಅನ್ನುವಂತಹ ಮಾತನ್ನ ಹೇಳಿದ್ರು. ಆ ಸಂದರ್ಭದಲ್ಲಿ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿತ್ತು. ಇನ್ನು ಬಿಜೆಪಿಯವರು ಕಟುವಾಗಿ ಟೀಕಿಸಿದ್ರು. ಏನೇನಾದ್ರೂ ಆದ್ರೆ ಅದಕ್ಕೆ ಬಿಕೆ ಹರಿಪ್ರಸಾದ್ ಅವರೇ ಹೊಣೆ ಅಂತ. ಗೋಧ್ರಾ ಹೇಳಿಕೆಗೆ ನಾನು ಈಗಲೂ ಕೂಡ ಬದ್ಧನಾಗಿದ್ದೇನೆ, ಅಂದುಕೊಟ್ಟ ಹೇಳಿಕೆಗೆ ನಾನು ಬದ್ಧನಾಗಿದ್ದೇನೆ ಅಂತ ಬಿಕೆ ಹರಿಪ್ರಸಾದ್ ಈಗ ಮತ್ತೊಮ್ಮೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಅವರ ವಿರುದ್ಧ ಸಿಸಿಬಿ ಪೊಲೀಸರ ವಿಚಾರಣೆ ನಡೆದ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಸಂದರ್ಭದಲ್ಲೂ ಕೂಡ ಗೋಧ್ರಾ ರೀತಿಯಲ್ಲಿ ಮತ್ತೆ ಘಟನೆ ನಡೆಯುತ್ತೆ, ರಾಮ ಮಂದಿರಕ್ಕೆ ಹೋಗುವವರಿಗೆ ರಕ್ಷಣೆ ಕೊಡಿ, ಈ ಬಗ್ಗೆ ಮಾಹಿತಿ ಇದೆ ಅಂತ ಅವರು ಹೇಳಿದ್ರು. ಟಿವಿ ನನಗೆ ಎಂಎಲ್ಸಿ ಹರಿಪ್ರಸಾದ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಒಂದು ಕಡೆ ಇಲ್ಲಿ ಸಿಸಿಬಿ ಪೊಲೀಸರಿಂದ ವಿಚಾರಣೆ, ಈ ಹೇಳಿಕೆಯನ್ನು ನೀಡಿದ್ದಕ್ಕೆ ಸಂಬಂಧಪಟ್ಟಂತೆ ಅನಂತಕುಮಾರ್ ಹೆಗ್ಡೆ ವಿರುದ್ಧ ಕ್ರಮ ಕೈಗೊಂಡಿಲ್ಲ, ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧವೂ ಕ್ರಮ ಇಲ್ಲ, ಆದ್ರೆ ನನ್ನ ವಿರುದ್ಧ ಮಾತ್ರ ಕ್ರಮ ಕೈಗೊಳ್ಳಲಾಗ್ತಾ ಇದೆ ಅಂತ ಬಿಕೆ ಹರಿಪ್ರಸಾದ್ ಹೇಳಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರಸನ್ನ ಗಾಂವ್ಕರ್ ಈಗ ಬಿಕೆ ಹರಿಪ್ರಸಾದ್ ಜೊತೆಗೆ ಮಾತುಕತೆ ನಡೆಸಿದ್ದಾರೆ. ನೋಡೋಣ ಬನ್ನಿ. ಅಯೋಧ್ಯೆ ರಾಮ ಮಂದಿರ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ರಾಜ್ಯದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಸರ್ಕಾರ ಎಚ್ಚರಿಕೆಯನ್ನು ವಹಿಸಬೇಕು ಅಂತ ಹೇಳಿ ಹಿರಿಯ ಕಾಂಗ್ರೆಸ್ನ ನಾಯಕ ಬಿಕೆ ಹರಿಪ್ರಸಾದ್ ಅವರು ಸರ್ಕಾರವನ್ನು ಎಚ್ಚರಿಸಿದರು. ಈ ಎಚ್ಚರಿಕೆಯ ಬೆನ್ನಲ್ಲೇ ಇದೀಗ ಪೊಲೀಸರು ಅವರನ್ನ ಒಂದಷ್ಟು ನೋಟಿಸ್ ಕೊಡುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ವಿಚಾರಣೆಗೆ ಕರೆಯುವಂತಹ ಪ್ರಯತ್ನವನ್ನು ಕೂಡ ಪೊಲೀಸರು ನಡೆಸಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ಬಿಕೆ ಹರಿಪ್ರಸಾದ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಈಗ ನೀವು ಆ ಸ್ಟೇಟ್ಮೆಂಟ್ ಕೊಟ್ಟಿದ್ರಿ, ಬೇರೆ ಬೇರೆ ರೀತಿಯ ಒಂದು ವಿರೋಧ ಹೇಳಿಕೆಗಳು ಕೂಡ ಅದರಿಂದ ವ್ಯಕ್ತವಾಯಿತು. ಈಗ ಸರ್ಕಾರದ ಕಡೆಯಿಂದ ಏನಾಗಿದೆ, ಪೊಲೀಸರು ಏನು ಮಾಡ್ತಾರೆ? ಈಗ ನಾನು ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು, ಯಾರ್ಯಾರು ರಾಮ ಮಂದಿರ ಅಯೋಧ್ಯೆಗೆ ಕರ್ನಾಟಕ ರಾಜ್ಯದಿಂದ ಭೇಟಿ ಕೊಡ್ತಾರೆ, ಅವರು ಪ್ರವಾಸ ಮಾಡೋ ಸಂದರ್ಭದಲ್ಲಿ ಅವ್ರಿಗೆ ಎಲ್ಲ ರೀತಿಯ ಸುರಕ್ಷತೆ ರಕ್ಷಣೆಯನ್ನು ಒದಗಿಸಬೇಕು ಅಂತ ಹೇಳಿದ್ದೆ. ಇದು ಕರ್ನಾಟಕ ರಾಜ್ಯದ ಸಾರ್ವಜನಿಕರ ಹಿತದೃಷ್ಟಿಯಿಂದ ಹೇಳಿರ್ತಕ್ಕಂಥದ್ದು. ಅದು ಸರಿಯಲ್ಲ ಅನ್ನೋದಾಗಿದ್ದರೆ ನನ್ನನ್ನು ವಿಚಾರಣೆ ಮಾಡಲಿಕ್ಕೆ ಇವತ್ತು ಪೊಲೀಸರು ಬಂದಿದ್ದರು. ನಾನು ವಿಚಾರಣೆಗೆ ಯಾವುದೇ ರೀತಿಯ ಉತ್ತರ ಕೊಡೋದಿಲ್ಲ, VIP ಟ್ರೀಟ್ಮೆಂಟ್ ನನಗೆ ಬೇಕಾಗಿಲ್ಲ. ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ನನ್ನನ್ನು ವಿಚಾರಣೆ ಮಾಡಿ, ಜೊತೆಗೆ ನಾರ್ಕೋ ಟೆಸ್ಟ್ ಕೂಡ ಮಾಡಿ, ನನ್ನನ್ನು ಜೊತೆಗೆ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನೂ ಕರ್ಕೊಳ್ಳಿ, ನಾರ್ಕೋ ಟೆಸ್ಟ್ ಮಾಡಿ ಅಂತ ಹೇಳಿದ್ದೀನಿ. ಪ್ರಶ್ನೆ, ಒಬ್ಬ ಕಾಂಗ್ರೆಸ್ ಪಕ್ಷದಲ್ಲಿ ಇಷ್ಟು ವರ್ಷ ಸೇವೆ ಮಾಡಿ ನನ್ನ ಪರಿಸ್ಥಿತಿನೇ ಹೀಗಿದ್ದರೆ ಸಾಮಾನ್ಯ ಕಾರ್ಯಕರ್ತನ ಪರಿಸ್ಥಿತಿ ಏನು ಅನ್ನೋದು ಭಾಳ ಮುಖ್ಯ. ಸರ್, ಇದಕ್ಕೆ ಸಂಬಂಧಪಟ್ಟಂಗೆ ಗೃಹ ಸಚಿವರು ನಿಮ್ಮ ಜೊತೆ ಮಾತನಾಡಬಹುದಾಗಿತ್ತು. ಅಂದರೆ ನೀವು ಸ್ಟೇಟ್ಮೆಂಟ್ ಕೊಟ್ಟ ಬಳಿಕವೂ ಮಾತನಾಡಬಹುದಿತ್ತು, ಅಥವಾ ಅದಕ್ಕೆ ಸಂಬಂಧಪಟ್ಟಾಗೆ ಒಂದಷ್ಟು ನೀವು ಹಿರಿಯ ನಾಯಕರಾಗಿರೋದ್ರಿಂದ ಒಂದಷ್ಟು ಮಾತುಕತೆ ನಡೆಸಬಹುದು. ಇದು ಗೋಧ್ರಾ ಅಯೋಧ್ಯ ಅಂತಕ್ಕಂಥ ಪ್ರಶ್ನೆ ಕೇವಲ ಗೃಹ ಸಚಿವರಿಗೆ ಮಾತ್ರ ಸ್ಥಿಮಿತವಾಗಲ್ಲ, ಸಂಪೂರ್ಣ ಸರ್ಕಾರ ಜವಾಬ್ದಾರಿ ಇಲ್ಲಿ. ಆದ್ದರಿಂದ ನಾನು ಗುಜರಾತ್ನ 4.5 ವರ್ಷ ಉಸ್ತುವಾರಿ ವಹಿಸಿದವನು, ಯಾವ ರೀತಿ ಮಾಡ್ತಾರೆ ಅನ್ನೋದು ಗೊತ್ತು. ಅದಕ್ಕೆ ಮುನ್ನೆಚ್ಚರಿಕೆ ಕ್ರಮಕ್ಕೆ ನಾನು ಹೇಳಿದ್ದೆ ವಿನಃ ಇದನ್ನು ಇವರು ನನ್ನನ್ನು ಎನ್ಕ್ವೈರಿ ಮಾಡ್ತಾರೆ, ವಿಚಾರಣೆ ಮಾಡ್ತಾರೆ ಅಂದರೆ ನನಗೆ ಆಶ್ಚರ್ಯ. ನನಗೆ ಸರ್ಕಾರ ಯಾವುದಿದೆ ಅಂತ ನಾನು ಯೋಚನೆ ಮಾಡಬೇಕೀಗ. ಸರ್, ಈಗ ಪೊಲೀಸರಿಗೆ ಏನು ಹೇಳಿದಿರಿ, ಮತ್ತು ನಿಮ್ಮ ಮುಂದಿನ ನಿರ್ಧಾರ ಏನಾಗಿದೆ? ಪೊಲೀಸವ್ರಿಗೆ ಹೇಳಿದ್ದೀನಿ, ನಾನು VIP ಟ್ರೀಟ್ಮೆಂಟ್ ನನಗೆ ಬೇಕಾಗಿಲ್ಲ, ಕುಮಾರಕೃಪದಲ್ಲಿ ಬಂದು ನನ್ನನ್ನು ವಿಚಾರಣೆ ಮಾಡೋದು ಬೇಕಾಗಿಲ್ಲ. ಬೇಕಾಗಿದ್ದರೆ ಒಂದು ಅರೆಸ್ಟ್ ವಾರೆಂಟ್ ತಗೊಂಡು ಬನ್ನಿ, ನನ್ನ ಕರ್ಕೊಂಡು ಹೋಗಿ ಆ ಪೊಲೀಸ್ ಸ್ಟೇಷನಲ್ಲಿ ವಿಚಾರಣೆ ಮಾಡಿ, ನನ್ನ ಜೊತೆಗೆ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನೂ ಸಹ ಕರ್ಕೊಂಡು ಹಾಸ್ಪಿಟಲ್ ವಾರ್ಡಲ್ಲಿ ಮಾಡೋದು ಬೇಕಾಗಿಲ್ಲ. ನಾರ್ಕೋ ಟೆಸ್ಟು ಯಾವುದಾದ್ರೂ ಬಹಿರಂಗ ವೇದಿಕೆಯಲ್ಲಿ ಇಬ್ಬರದು ನಾರ್ಕೋ ಟೆಸ್ಟು ಲೈವ್ TV-ನಲ್ಲಿ ಬಂದರೆ ಒಳ್ಳೆಯದು ಅಂತ ಹೇಳಿ ಕಳಿಸಿದ್ದೇನೆ. ಸರ್, ಸರ್ಕಾರದ ನಡೆ ಒಂದಷ್ಟು ಹಂತದಲ್ಲಿ ಪ್ರಶ್ನೆಗೆ ಅರ್ಹವಾಗ್ತಾ ಇದೆ. ಒಂದು, ಕಲ್ಲಡ್ಕ ಪ್ರಭಾಕರ್ ಭಟ್ ಅವರ ವಿಚಾರ ಬಂದಾಗ ಸರ್ಕಾರ ಇಷ್ಟು ತ್ವರಿತಗತಿಯಲ್ಲಿ ಯಾವುದೇ ರೀತಿಯ ನೋಟಿಸು ಕೊಡಲ್ಲ, ಅವರ ವಿರುದ್ಧ FIR ಮಾಡಲ್ಲ. ಆದರೆ ಈ ರೀತಿಯ ಎಚ್ಚರಿಕೆ ಮಾತುಗಳನ್ನ ಹೇಳಿದ ನೀವು ಕಾಂಗ್ರೆಸ್ನ ಒಂದು ನಾಯಕರಾಗಿದ್ದು ಕೂಡ ಈ ರೀತಿಯ ನಡವಳಿಕೆ ಎಷ್ಟರ ಮಟ್ಟಿಗೆ ಸರಿ? ಅದೇ ಪ್ರಶ್ನೆ ಆಗಿರೋದು. ಅದೇ ಈಗ ಕಲ್ಲಡ್ಕ ಪ್ರಭಾಕರ್ ಭಟ್ರು
ಸಂಪೂರ್ಣ ಮಹಿಳಾ ಕುಲಕ್ಕೆ ಅಪಮಾನ ಮಾಡಿದಾಗ, ಪ್ರಚೋದನಕಾರಿ ಭಾಷಣ ಮಾಡಿದಾಗ ಅವರ ಮೇಲೆ ಕ್ರಮ ತೆಗೆದುಕೊಳ್ಬೇಕಂದ್ರೆ ಮೀನಾಮೇಷ. ಒಬ್ಬ ಲೋಕಸಭಾ ಸದಸ್ಯರು ಮಸೀದಿಗಳನ್ನೆಲ್ಲ ಕೆಡವಬೇಕು ಅಂತ ಹೇಳ್ತಕ್ಕಂಥವ್ರು ಮತ್ತು ಇನ್ನೊಂದಷ್ಟು ಮಸೀದಿ ಕೆಡುತ್ತೆ ಅಂತ ಪ್ರಚೋದನಕಾರಿ ಭಾಷಣ, ಅವ್ರ ಮೇಲೆ ಕ್ರಮ ಇಲ್ಲ. ಸುಪ್ರೀಂ ಕೋರ್ಟ್ ಭಾಳ ಸ್ಪಷ್ಟವಾದ ನಿರ್ದೇಶನ ಇದೆ, ಆ ಥರ ಯಾರಾದರೂ ಪ್ರಚೋದನಕಾರಿ ಹೇಳಿಕೆಗಳು ಕೊಟ್ಟರೆ ಅವ್ರನ್ನ ತತ್ಕ್ಷಣ FIR ಮಾಡಿ ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತೇಳಿ. ಅವ್ರನ್ನ ಯಾರನ್ನೂ ಸಹ ಇನ್ನೂ ಸಹ ಎನ್ಕ್ವೈರಿ ಮಾಡಿಲ್ಲ. ಒಬ್ಬರು ಕೋರ್ಟ್ಗೆ ಹೋಗಿ ಜಾಮೀನು ತೊಗೊಂಡಿದ್ದಾರೆ, ಇನ್ನೊಬ್ರು ಏನು ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಆದರೆ ನಾನೊಬ್ಬ ಕಾಂಗ್ರೆಸ್ ಪಕ್ಷದಲ್ಲಿ ಇಷ್ಟು ವರ್ಷ ಇದ್ದು ನನಗಿವರು ಪೊಲೀಸವ್ರು ಕಳಿಸಿ ವಿಚಾರಣೆ ಮಾಡ್ತಾರೆ ಅಂದರೆ ಮುಂದಿನ ದಿನಗಳು ನೋಡೋಣ. ಸರ್, ಈ ಒಂದು ಪೊಲೀಸರ ನಡವಳಿಕೆಗೆ ಎಲ್ಲೋ ಒಂದು ಕಡೆ ಪೊಲಿಟಿಕಲ್ ಮೋಟಿವೇಶನ್ ಇದೆಯಾ? ಅಂದರೆ BJPಯವರು ಹೇಳಿಕೆಗಳ ಒತ್ತಡಕ್ಕೆ ಮಣಿದು ಅದನ್ನು ಸರಿದೂಗಿಸುವಂಥ ಒಂದು ಪ್ರಯತ್ನ ಏನಾದರೂ ಮಾಡ್ತಾ ಇದೆಯಾ? ಯಾವುದೇ ಪೊಲಿಟಿಕಲ್ ಪಾರ್ಟಿ ಇರ್ಬೋದು, BJPನೋ ಕಾಂಗ್ರೆಸ್ ಪಾರ್ಟಿನೋ ಅಥವಾ RSSO VHPನೋ, ಇವಕ್ಕೆಲ್ಲ ಪೊಲೀಸ್ಗೆಲ್ಲ ಬಗ್ಗವರಲ್ಲ. ನಾವೇನು ಕ್ರಿಮಿನಲ್ಗಳಲ್ಲ, ಭ್ರಷ್ಟರಲ್ಲ. ರಾಜಕೀಯ ಕಾರ್ಯಕರ್ತರಾಗಿ ಈ ದೇಶದಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು ಇಡೀ ದೇಶದಲ್ಲಿ. ಮುಂದೆ ನೋಡೋಣ ಯಾವ ರೀತಿ ಆಗುತ್ತೆ ಅಂತೇಳಿ. ಸರ್, ಇನ್ನು